ಇಡೀ ರಾಜ್ಯದಲ್ಲಿ ಇವತ್ತು ಮುಂಗಾರು ಒಂದು 50 ವರ್ಷ ಆದ್ಮೇಲೆ ಸುಮಾರು 15-20 ದಿನ ಮುಂಚೆನೆ ಪ್ರಾರಂಭ ಆಗಿದೆ. ಸರ್ಕಾರ ಮುಂಗಾರು ಪ್ರಾರಂಭ ಆಗಕ್ ಮುಂಚೆನೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಬೇಕಾಯಿತು. ಯಾಕಂದ್ರೆ ಪ್ರತಿ ಸರಿ ಆನೆ ಆದಾಗೂ ಕೂಡ ಪರಿಹಾರ ಕೊಡುವಂಥದ್ದು 1 ತಿಂಗಳು 2 ತಿಂಗಳು ಡಿಲೇ ಆಗ್ತಾ ಇದೆ. ಅದಕ್ಕೊಂದು ಆಪ್ ಕೂಡ ಮಾಡಿದ್ದಾರೆ. ಆ ಆಪ್ ಅಲ್ಲಿ ಅಪ್ಲೈ ಮಾಡಿ ಅವರು ಪರಿಹಾರ ತಗೊಳೋದು ಲೇಟ್ ಆಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಬೆಳೆ ಪರಿಹಾರ ಮತ್ತು ಫ್ಲಡ್ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಂಗ್ಳೂರು ಇರ್ಬೋದು, ಸಕಲೇಶ್ವರ ಇರ್ಬೋದು, ಕೊಡಗು ಇರ್ಬೋದು, ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಮುಂಜಾಗ್ರತೆ ತಗೊಂಡು ಅಲ್ಲಿರೋ ಜನನ ಶಿಫ್ಟ್ ಮಾಡಬೇಕು. ಅದು ಏನು ಆಗ್ತಾ ಇಲ್ಲ. ಸರ್ಕಾರ ಇನ್ನು ಮಳೆ ಬಂದಿದೆ ಅಂತ ಜನಕ್ಕೆ ಮಳೆ ಬಂದಿದೆ ಅಷ್ಟೇ, ಸರ್ಕಾರಕ್ಕಿನ್ನ ಮಳೆ ಬಂದಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಒಬ್ಬ ಮಂತ್ರಿನೂ ಕೂಡ ಹೋಗಿಲ್ಲ, ಏರಿಯಾ ಭೇಟಿ ಮಾಡಿಲ್ಲ. ಮತ್ತೆ ನಾವಿದ್ದಾಗ ಮನೆ ಬಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಪಾರ್ಶಿಯಲಿ ಬಿದ್ರೆ 3 ಲಕ್ಷ ರೂಪಾಯಿ, ಮನೆಗೆ ಸಣ್ಣ ಪುಟ್ಟ ಹಾನಿ ಆದ್ರೆ 1 ಲಕ್ಷ ರೂಪಾಯಿ, ಈ ತರದೆಲ್ಲ ಪರಿಹಾರ ಕೊಡ್ತಾ ಇದ್ರಿ. ಈ ತರದ್ದು ಏನು ಇಲ್ಲ. ಈಗ ಅವರು ಸಮಾವೇಶಗಳು, ರಾಷ್ಟ್ರೀಯ ಸಮಾವೇಶ, 2 ವರ್ಷದ ಸಾಧನೆ, ಅವ್ರು ಇದಕ್ಕೆ ಹೋಗಿಲ್ಲಲ್ಲ. ನಮ್ಮ ನೀತಿ ಆಯೋಗಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಳಕ್ಕೆ ನೀತಿ ಆಯೋಗಕ್ಕೆ ಹೋಗಿಲ್ಲ ಅವರು. ಅಲ್ಲಿ ಹೋಗಿ ನಮ್ಮ ರಾಜ್ಯಕ್ಕೆ ಪಕ್ಕದ ತಮಿಳ್ನಾಡವರು ಹೋಗಿ ಅಲ್ಲೇ ಕೂತಿದ್ದಾರೆ. ಫುಲ್ ಡೇ ಕೂತು ಅವ್ರಿಗೆ ಏನೇನ್ ಬೇಕು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ ಅಷ್ಟೇ. ಈಗ ನೋಡಿ, ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯನಿಗೆ ಏನು ಇದರಿಂದ ಲಾಸ್ ಏನಾಗಲ್ಲ, ಏನು ಇಲ್ಲ. ಲಾಸ್ ಆಗುವಂಥದ್ದು ರಾಜ್ಯದ ಜನಗಳಿಗೆ. ಅದ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ಸರ್ಕಾರ ಹೋಗ್ಬೇಕಾಗಿತ್ತು, ಅಲ್ಲಿ ಡಿಮ್ಯಾಂಡ್ ಮಾಡ್ಬೇಕಾಯ್ತು, ಆಗ್ರಹ ಮಾಡ್ಬೇಕಾಯ್ತು, ಹೋರಾಟ ಮಾಡ್ಬೇಕಾಯ್ತು. ಏನೂ ಇಲ್ಲ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕಳ್ಳೆಪುರಿ ತಿನ್ಕೊಂಡು, ಮಸಾಲ ಪುರಿ ತಿನ್ಕೊಂಡು ಆರಾಮಾಗಿ ಇದ್ದಾರೆ. ಇವ್ರಿಗೆ ರಾಜಸ್ಥಾನಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಕ್ಕಾಗುತ್ತೆ, ಡೆಲ್ಲಿಗೆ ಹೋಗಕ್ಕಾಗಲ್ಲ. ಅವ್ರಿಗೆ ಇಲ್ಲೇ ಕರ್ನಾಟಕದ ಭವನದಲ್ಲಿ, ರಾಜಸ್ಥಾನದಲ್ಲಿ ಇವ್ರಿಗೇನು ಸಪರೇಟ್ ರೂಮ್ ಇಲ್ಲ. ಆದ್ರೆ ಡೆಲ್ಲಿಗೆ ಹೋದ್ರೆ ಇವ್ರು ದೊಡ್ಡ ಬಂಗ್ಲೆನೆ ಕಟ್ಕೊಟ್ಟೈತೆ, ಮುಖ್ಯಮಂತ್ರಿಗೆ ಸಪರೇಟ್, ಆರಾಮಾಗಿರ್ಬೋದು. ಆದ್ರೂ ಹೋಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಫ್ಲಡ್ ಆಗಿದೆ, ಸರ್ಕಾರ ಇನ್ನ ಎಚ್ಚೆತ್ಕೊಂಡಿಲ್ಲ. ಪರಿಹಾರದ ನಿಧಿ ಅಮೌಂಟ್ ಏನು ಘೋಷಣೆ, ಈಗ ನಾನು ಸೆಕ್ರೆಟರಿ ಹತ್ರನೂ ಮಾತಾಡಿದೆ, ಇನ್ನೂ ಘೋಷಣೆ ಆಗಿಲ್ಲ. ಪರಿಹಾರ ಎಷ್ಟು ಕೊಡ್ಬೇಕು, ಮನೆ ಬಿದ್ರೆ ಎಷ್ಟು, ಏನ್ ಪರಿಹಾರ ಗೈಡ್ಲೈನ್ಸೇ ಇಲ್ಲ. NDRF ರೂಲ್ಸ್ ಪ್ರಕಾರ ಹೋದ್ರೆ ಏನು ಸಿಗಲ್ಲ. 1 ಲಕ್ಷ ರೂಪಾಯಿ ಕೊಡ್ತಾರೆ, ಮನೆಗೆ ನೀರು ನುಗ್ಗಿದ್ರೆ 2,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಅದರಿಂದ ಜನಗಳ ಬವಣೆ ಏನು ಆಗಲ್ಲ. ನಾನಿದ್ದಾಗ ಎಲ್ಲರೂ ಮನೆಗೆ ರೇಷನ್ ಕೊಡ್ತಾ ಇದ್ದೆ. 1 ತಿಂಗಳಿಗಾಗಷ್ಟು ರೇಷನ್ನು, ಬಟ್ಟೆ, ಪರಿಹಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೆ. ಏನು ಇಲ್ಲ, ಏನದು ಸುದ್ದಿನೇ ಇಲ್ಲ. ಇನ್ನು ಏನು ಒಂದು ಗೈಡ್ಲೈನ್ಸ್ ಸರ್ಕಾರ ಬಂದಿಲ್ಲ. ಅದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಂಚೆನೆ ಬಂದು ಇವತ್ತು ಎಲ್ಲೆಲ್ಲಿ ಫ್ಲಡ್ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಹೋಗ್ತಾ ಇದ್ದೀರಿ. ಅದಾದ್ಮೇಲೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಪತ್ರನೂ ಕೂಡ ಬರೀತಾ ಇದ್ದೀನಿ. ನಾಳೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಬೆಚ್ಚಗೆ ಚಳಿ ಅಂತ ಹೇಳ್ಬಿಟ್ಟು ಬೆಚ್ಚಗೆ ಕಂಬಳಿ ಒದ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಸರ್ಕಾರ ಕಂಬಳಿ ತೆಗೆದು ಬರ್ರಪ್ಪ ಇಲ್ಲಿ ಸ್ವಲ್ಪ ನೋಡ್ರಿ ಅಂತ ಹೇಳಕ್ಕೋಸ್ಕರ ನಾನು ಇವತ್ತು ಬಂದೆ.